ವಾರಸ್ದಾರ ಧಾರಾವಾಹಿ ಬಾಡಿಗೆ ಹಣ ಬಾಕಿ ಪ್ರಕರಣ ಕಿಚ್ಚ ಸುದೀಪ್ ಮೇಲಿನ ಕೇಸನ್ನ ಹಿಂಪಡೆಯುವಂತೆ ಧಮಕಿ ಹಾಕಲಾಗಿದೆ ಅನ್ನೋದು ನ್ಯೂಸ್ ಬರ್ತಾ ಇದೆ. ವಾರಸ್ದಾರ ಧಾರಾವಾಹಿ ಬಾಡಿಗೆ ಹಣ ಸಂಬಂಧಪಟ್ಟಂತ ಪ್ರಕರಣದಲ್ಲಿ ಈಗ ಕೇಸನ್ನ ವಾಪಸ್ ಪಡೆಯುವಂತೆ ಧಮಕಿಯನ್ನ ಹಾಕಲಾಗಿದೆ. ಕಿಚ್ಚ ಸುದೀಪ್ ಅವರ ಮ್ಯಾನೇಜರ್ ನವೀನ್ ಅವರ ಹೆಸರನ್ನ ಹೇಳಿಕೊಂಡು ನಾನು ನವೀನ್ ಅಂತ ಹೇಳಿ ಧಮಕಿಯನ್ನ ಹಾಕಿದಾರಂತೆ. ದೀಪಕ್ ಮಯೂರ್ ಪಟೇಲ್ಗೆ ಧಮಕಿಯನ್ನ ಹಾಕಿರೋದು ನವೀನ್. ಇನ್ನು ನವೀನ್ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ. ಚಿಕ್ಕಮಗಳೂರಿನ ಬೈಗೂರಿನಲ್ಲಿ ನಡೆಸಲಾಗಿದ್ದಂತಹ ಶೂಟಿಂಗ್ ಸಂದರ್ಭದಲ್ಲಿ ಪೇಮೆಂಟ್ ವಿಚಾರದಲ್ಲಿ ಒಂದಷ್ಟು ಗೊಂದಲ ಆಗಿತ್ತು. ಸುದೀಪ್ ನಿರ್ಮಾಣ ಮಾಡ್ತಾ ಇದ್ದ ವಾರಸ್ದಾರ ಧಾರಾವಾಹಿ ದೀಪಕ್ ಅವರ ಮನೆಯಲ್ಲಿ ಶೂಟಿಂಗ್ ಮಾಡಲಾಗಿತ್ತು. ಬಾಡಿಗೆ ಹಣವನ್ನ ಕೊಟ್ಟಿಲ್ಲ ಅಂತ ದೀಪಕ್ನಿಂದ ಕೇಸನ್ನ ಅಲ್ಲಿ ಹಾಕಲಾಗಿತ್ತು. ದೂರು ದಾಖಲಾದ ಹಿನ್ನೆಲೆ ಕೇಸನ್ನ ವಾಪಸ್ ಪಡೆಯುವಂತೆ ಧಮಕಿ ಹಾಕಿದ್ದಾರೆ ನವೀನ್ ಅಂತ ಈಗ ಗೊತ್ತಾಗಿದೆ. ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನವೀನ್ ಅನ್ನೋ ವ್ಯಕ್ತಿ ದೀಪಕ್ ಮಯೂರ್ಗೆ ಧಮಕಿ ಹಾಕಿದಾರಂತೆ. ಕೇಸನ್ನ ವಾಪಸ್ ತಗೋ ಅನ್ನೋ ರೀತಿಯಾಗಿ ನವೀನ್ ವಿರುದ್ಧ ಮಲ್ಲಂದೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ನವೀನ್ ಅನ್ನ ಠಾಣೆಗೆ ಕರೆಸಿ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಈ ರೀತಿಯಾಗಿ ಸ್ವತಃ ಈಗ ನವೀನ್ ಹೆಸರನ್ನ ಹೇಳಿಕೊಂಡು ಧಮಕಿಯನ್ನ ಹಾಕಿದಾರಂತೆ. ಕೇಸನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಮಯೂರ್ ಪಟೇಲ್ ವಿರುದ್ಧ. ಈ ವಿಚಾರವನ್ನ ಮಯೂರ್ ಪಟೇಲ್ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಅದಾದ ನಂತರ ನವೀನ್ರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಇದೀಗ ದೀಪಕ್ ಮಯೂರ್ ಮನೆಯ ಮಾಲೀಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್ ಮಯೂರ್, ಏನಾಗಿತ್ತು? ಯಾರು ಕರೆ ಮಾಡಿದ್ರು ನಿಮ್ಗೆ? ಏನ್ ಹೇಳಿದ್ರು ಅಂತ? ವಾರಸ್ದಾರ ಸೀರಿಯಲ್ ಸುದೀಪ್ ಅವ್ರ ಬ್ಯಾನರ್ ಅಲ್ಲಿ ಶೂಟಿಂಗ್ ಮಾಡಿದ್ರು. 2 years ಅಂತ ಹೇಳಿ ಬಂದ್ಬಿಟ್ಟು ಅವ್ರ ತೋಟ ಡ್ಯಾಮೇಜ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಅಣ್ಣಾಮಲೈ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದೆ. ಹೌದೌದು. ಕೇಸ್ ರಿಜಿಸ್ಟರ್ ಮಾಡಿ ಅವರು ಕೋರ್ಟಿಗೆ ಕಳ್ಸಿದ್ರು. ಓಕೆ. ಹಾಗಾಗಿ ಅದು ಆಲ್ರೆಡಿ 2 years ಆಗ್ತಾ ಬಂದಿದೆ ಆಗಿ. ಈಗ ನ್ಯಾಯಾಲಯದಿಂದ ಮೊನ್ನೆ ನೋಟಿಸ್ ಐತಲ್ಲ, ಹಾಗಾಗಿ ಅವರು ಬೆದರಿಕೆ ಕರೆ ಹಾಕಿದ್ರು. ಸುಮ್ನೆ ಎಲ್ಲ ಈ ತರ ಎಲ್ಲ ಮಾಡಿದ್ರೆ ನಿನ್ ನೋಡಪ್ಪ ನಮ್ಮ ಅಭಿಮಾನಿಗಳನ್ನ ಬಿಟ್ಬಿಟ್ಟು ನಿನ್ನ ಕೊಲೆ ಮಾಡಿಸ್ತೀನಿ ಹಾಗೆ ಹೀಗೆ ನಿನಗೆ ಅಂತ ಎಚ್ಚರಿಕೆ 5 ಸಲ ಕಾಲ್ ಮಾಡಿದ್ರು. ಓಕೆ. ಹಾಗಾಗಿ ನಾನು ಮೊನ್ನೆ ಕಂಪ್ಲೇಂಟ್ ಮಾಡಿದ್ದೆ ನಮ್ಮ ಲೋಕಲ್ ಸ್ಟೇಷನ್ ಅಲ್ಲಿ. ಹಾಗಾಗಿ ನಿನ್ನೆ ಕರ್ಸ್ಬಿಟ್ಟು ವಿಚಾರಣೆ ಮಾಡಿ ಇದ್ ಮಾಡಿದಾರೆ. ಅವ್ರೇನಾ ನವೀನ್ ಅವರೇ ಕರೆ ಮಾಡಿದ್ದ ಅಥವಾ ಅವ್ರ ಹೆಸರು ಹೇಳ್ಕೊಂಡು ಯಾರಾದ್ರೂ ಒಪ್ಕೊಂಡಿದಾರ? ನಾನು ಮಾಡಿದ್ದೌದು ಅಂತ ಹೇಳಿ ಒಪ್ಕೊಂಡು ನಿನ್ನೆ ಬಂದಿದ್ರು. ಅವ್ರ ಕಡೆಯವರು ಒಂದು 3 ವೆಹಿಕಲ್ ಅಲ್ಲಿ ಬಂದಿದ್ರು. ಮಹೇಶ್ ಬಂದಿದ್ರು, ಕಾರ್ಯಕಾರಿ ನಿರ್ಮಾಪಕ. ಅಲ್ಲಿ ಡ್ಯಾಮೇಜ್ ಮಾಡೋದ್ರಲ್ಲ ಸುದೀಪ್ ಮ್ಯಾನೇಜರ್ ಅವರು, ಮತ್ತೆ ಅವ್ರ ಕಡೆಯವರೆಲ್ಲ ಒಂದು 7-8 ಜನ ಬಂದಿದ್ರು. ಓಕೆ. ಅಂದ್ರೆ ಏನೋ ಇತ್ಯರ್ಥ ಆಗುವಂತ ಲಕ್ಷಣಗಳು ಇದೆಯಾ? ಏನ್ ಹೇಳಿದ್ರು ಪೊಲೀಸರು ಅಂತ ನಿನ್ನೆ ಈ ವಿಚಾರದಲ್ಲಿ? ಮತ್ತೆ ಹೇಳೋದು ಲಾಸ್ಟಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಈ ಸಂಬಂಧ ಹೋಗಲ್ಲ ಅಂತ ಹೇಳಿ ಬರ್ಕೊಟ್ಬಿಟ್ಟು ಬೆಂಗಳೂರಿಗೆ ಕರೆಸ್ತೀನಿ, ಯಾವ ತರ ಕರೆಸ್ಬೇಕು ಅಂತ ನನಗೆ ಗೊತ್ತಿದೆ ಹಾಗೆ ಹೀಗಂತ ಮತ್ತು ನನಗೆ ಬೆದರಿಕೆ ಇದು ಸೂಚನೆ ಮಾಡ್ಬಿಟ್ಟು ಹೋಗಿದ್ದಾರೆ ನವೀನ್. ಓಕೆ ಓಕೆ ಓಕೆ. ಧನ್ಯವಾದ ದೀಪಕ್ ಮಯೂರ್ ಅವರು ಮಾತನಾಡೋದಕ್ಕೆ. ಎಸ್, ಇದು ದೀಪಕ್ ಮಯೂರ್ ಅವರ ವರ್ಷನ್. ಅವ್ರು ಹೇಳೋ ಪ್ರಕಾರ ಈ ರೀತಿಯಾಗಿ ಧಮಕಿ ಕೊಟ್ಟಿದ್ದಾರಂತೆ. ಇನ್ನು ಸುದೀಪ್ ಅವರ ವರ್ಷನ್ ಅನ್ನು ಕೂಡ ನಾವು ಸಂಪರ್ಕ ಮಾಡ್ತಾ ಇದ್ವಿ, ಪ್ರಯತ್ನ ಮಾಡ್ತಿದ್ವಿ ಅವ್ರನ್ನು ಕೂಡ ಮಾತನಾಡಿಸೋದಕ್ಕೆ. ಏನಾಗಿದೆ, ನವೀನ್ ಮಾಡಿರೋದೇನು, ಯಾವ ಉದ್ದೇಶದಿಂದ ಈ ರೀತಿ ಧಮಕಿಯನ್ನು ಹಾಕಲಾಗಿದೆ ಅಂತ. ಅಂದ್ರೆ ಪೊಲೀಸರ ಹತ್ರ ಅವರೇ ಒಪ್ಕೊಂಡಿದ್ದಾರಂತೆ ನಾನೇ ಕರೆ ಮಾಡಿದ್ದು ಅಂತ. ಸೊ ಇದರ ಹಿಂದಿನ ಉದ್ದೇಶ ಏನು, ಈ ರೀತಿಯಾಗಿ ಹೆದರಿಸೋದು ಎಷ್ಟು ಸರಿ ಅನ್ನೋದು ಕೂಡ ಪ್ರಶ್ನೆ. ಹಾಗಾದ್ರೆ ನವೀನ್ ಅವರು ತಮ್ಮ ಸ್ವಂತ ಬುದ್ಧಿಯಿಂದ ಮಾಡಿದ್ರೆ ಏನಾಗಿದೆ ಅನ್ನೋದು ಇನ್ನಷ್ಟು ನಾವು ಕೂಡ ಸಂಪರ್ಕ ಮಾಡ್ತಾ ಇದೀವಿ. ಅದರ ಬಗ್ಗೆ ಕೂಡ ಮಾತನಾಡ್ತೀವಿ.